ಅದು ಅದಕ್ಕೆ ಟ್ರಾಫಿಕ್ ಯಾವಾಗ ಜಾಸ್ತಿ ಇರುತ್ತೆ ಅವಾಗಲೇ ಗಾಡಿ ಈಚೆ ತೊಗೊಂಬಂದಿದ್ದೀನಿ. ರೋಡ್ ರಶ್ ಮಾಡೋಕ್ಕಾಗಿ ನಾನು ಕ್ರಶ್ ಆಗ್ಬಿಟ್ರೆ ನೆಕ್ಸ್ಟ್ ಲೆವೆಲಾಗಿ ಆಟ ಆಡ್ಬೋದು ಅಂದ್ಕೊಳ್ಳಿ KLX ಒಳಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್. ನಾನಂತ ಸೂಪರಾಗಿದ್ದೀನಿ, ನೀವು ಸೂಪರಾಗಿದ್ದೀರಾ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ನನಗೆ ಇವತ್ತು ಬಂದು ಎಲ್ಗಪ್ಪ ಹೊರಟಿದ್ವಿ ಅಂದರೆ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಯಾರು ಹೊಸೊಬ್ರು ವ್ಲಾಗ್ನ ನೋಡ್ತಾ ಇದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಕ್ಲೋಸ್ ಇದ್ದೀವಿ 4K ಸಬ್ಸ್ಗೆ. ಬೇಗ 4K ಕಂಪ್ಲೀಟ್ ಮಾಡೋಣ. ಲೆಟ್ಸ್ ಫ್ರಕಿಂಗ್ ಗೋ. ಬನ್ನಿ ಇವಾಗ ರೋಡ್ ರಶ್ ಮಾಡೋಣ KLXಲ್ಲಿ. ರೋಡ್ ರಶ್ ಮಾಡೋಕ್ಕಾಗಿ ನಾನು ಕ್ರಶ್ ಆಗ್ಬಿಟ್ರೆ ಸಮಸ್ಯೆ, ಬಟ್ ನಾಟ್ ಎನ್ ಇಶ್ಯೂ. ತುಂಬ ಸಲ ಕ್ರಶ್ ಆಗಿದ್ದೀವಿ, ಇನ್ನೊಂದು ಸಲ ಕ್ರಶ್ ಆದರೆ ಏನಾಗಲ್ಲ. ಜೀವದ ಮೇಲೆ ಭಯ ಅನ್ನೋದೇ ಹೋಗ್ಬಿಟ್ಟೈತೆ ಬಾಯ್ಸ್. ಭಯ ಅಲ್ಲ, ಆಸೆಗಳೇ ಇಲ್ಲ ಜೀವದ ಮೇಲೆ. ಏನು ಮಾಡೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಆಸೆಗಳು ಅನ್ನೋದಕ್ಕಿಂತ ಹಿಂಗೆ ಇರಬೇಕಿದ್ದಿದೆ ಮಾಡಬೇಕು ಅಂತ ಇದೆ ಬದುಕಿದ್ರೆ. ಸೊ ಬದುಕಿದ್ರೆ ಅದು ಮಾಡೋಣ, ಇಲ್ಲಾಂದರೆ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಬಾಯ್ಸ್. ಬನ್ನಿ ಓಡೋಣ. ನೋಡಿ ಎಕ್ಸ್ಪಲ್ಸ್ 200 4V ಎರಡು ಒಂದೇ ಕ್ಯಾಟಗರಿಯಲ್ಲಿ ಬರುತ್ತೆ ಬಾಯ್ಸ್. ರ್ಯಾಲಿ ಎಡಿಷನ್ ಬಂದು ಅದನ್ನು ಪ್ಯೂರ್ ಆಫ್ ರೋಡ್ಗೆ ಮಾಡಿರೋದು. ಇಲ್ಲಿ ಯಾರಿಗೂ ಬಸ್ಗಳನ್ನ ಈ ಸೈಡ್ ತಗೊತಾರೆ ಚೂತಿಯಾಗಳು. ನೋಡ್ರಿ, ಇವ್ರಿಗೊಂಥರ ರೂಲ್ಸ್ ಅಂತೆ, ನಮಗೊಂಥರ ರೂಲ್ಸ್ ಅಂತೆ. ನಿಜವಾಗ್ಲೂ ವರ್ಷಪ್ಪ. KLX ಇನ್ ಟ್ರಾಫಿಕ್ ಹೆಕ್ಟಿಕ್ ಬ್ರಾ. ಒಂದು ಕಡೆ ಕಾಲು ಎಟ್ಸಲ್ಲ, ಸಮಸ್ಯೆಗಳಿವೆ KLX ಟ್ರಾಫಿಕ್ಗಳಿಗೆ. ನನಗೆ ಉದ್ದ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬೆಂಗಳೂರು ಟ್ರಾಫಿಕ್ ಅಂತೂ ಬೆಂಗಳೂರು ರೋಡ್ಸ್ಗೆ ಮಾಡಿಸಿದ ಗಾಡಿ ಯಾವ ಥರ ಗ್ಯಾಪ್ಗಳು ಹೊಡಿಬೋದು ಗೊತ್ತಾ. ನೆಕ್ಸ್ಟ್ ಲೆವೆಲಾಗಿ ಆಟ ಆಡ್ಬೋದು ಅಂದ್ಕೊಳ್ಳಿ KLX ಒಳಗೆ. ಅದು ಅದಕ್ಕೆ ಟ್ರಾಫಿಕ್ ಯಾವಾಗ ಜಾಸ್ತಿ ಇರುತ್ತೆ ಅವಾಗಲೇ ಗಾಡಿ ಈಚೆ ತೊಗೊಂಬಂದಿದ್ದೀನಿ. ನಿಮಗೆ ತೋರಿಸ್ಬೇಕಲ್ಲ. ಮೈಲೇಜ್ ಅಂದರೆ ಜಾಸ್ತಿನೇ ಕೊಡುತ್ತೆ ಬಾಯ್ಸ್, 30+ ಈಸಿ. ಸೊ ಮೈಲೇಜ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಿಡಿ. ಫುಲ್ ಕ್ರೇಜಿ ಗಾಡಿ ಮೈಲೇಜು ಅಂತೆಲ್ಲ ಬಂದರೆ. ಬಿಕಾಸ್ ನಾವು ವಯನಾಡು ಊಟಿ ಎಲ್ಲ ಮಾಡಿದಾಗ 1600 ರೂಪಾಯಿ ಆಗಿರ್ಬೋದು ಪೆಟ್ರೋಲ್ಗಷ್ಟೇ ಹೋಗಿ ಬರೋಕ್ಕೆ. ಸೊ ಫುಲ್ ಕ್ರೇಜಿ ಅಂದ್ಕೊಳ್ಳಿ. ಇನ್ನೇನು ಬೇಕು ಹೇಳಿ 30+ ಬಂದರೆ. ಅದು ನಾನು ಎಲ್ಲಿ 100, 90, 110 ಆ ಥರ ಆಟ ಆಡಿರೋದು. ಅಣ್ಣ ನೋಡಿ, ಇನ್ನೇನು ವೀಕೆಂಡು, ಕೆಲಸದ ಫಸ್ಟ್ರೇಷನ್ನು, ಮನೆಗೆ ಹೋಗ್ಬಿಟ್ಟು ದಿಂಬಕ್ಕೆ ತಲೆ ಕೊಟ್ಟರೆ ಸಾಕು ಅಂತಿರ್ತಾರೆ. ಇನ್ನೊಂದು ಸ್ವಲ್ಪ ಜನ ಪಬ್ಗೆ ಹೋಗಿ ಬಾಟ್ಲಿ ಹಿಡಿದ್ರೆ ಸಾಕು ಅಂತ ಇರ್ತಾರೆ. ಹಂಗೆ ಜನಗಳಲ್ಲೂ ವೆರೈಟಿಗಳಿರ್ತಾರೆ. ಟೈಪ್ಸ್ ಆಫ್ ಪೀಪಲ್ ಇನ್ ಬೆಂಗಳೂರು. ಎಲ್ಬೋಲ್ಡ್ಗಳು, ತಗಡು ಡ್ರೈವರ್ಸ್ಗಳು, ಪ್ರೋ ಡ್ರೈವರ್ಸ್ಗಳು. ನೋಡಿ ಆಂಟಿ, ಹುಡುಗಿರು ಓಕೆ, ಹುಡುಗರು ಅಂಕಲ್ದಿರೂ ಹಂಗೆ ಓಡಿಸ್ತಾರಲ್ಲ ಹೇಳ್ರಿ. ಅಯ್ಯೋ ಹೋಗಪ್ಪ. ಫುಲ್ ಟ್ರಾಫಿಕ್ಕು ಬಾಯ್ಸ್. ಅಗದಿಯಾ ಗಾಡಿ ಆರಾಮಾಗಿ ಹೋಗುತ್ತೆ, ಬಟ್ ನನಗೆ ಆ ಪೇಷನ್ಸೇ ಇಲ್ಲ. ಇವಾಗ ಪೇಷನ್ಸೇ ಕಳ್ಕೊಂಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಆದರೂ ನಾನು ಕಮ್ಮಿಟು ಬಾಯ್ಸ್. ಆದರೂ ಕಮ್ಮಿಟ್ ಆದಮೇಲೆ ಜೀವನ ಫುಲ್ ಕಡಕ್ಕಾಗಿದೆ ಅಂದ್ಕೊಳ್ಳಿ. ಫುಲ್ ನೆಮ್ಮದಿ ಜೀವನ ಇವಾಗ ಕಮ್ಮಿಟ್ ಆದಮೇಲೆ. ಏನಕ್ಕೆ ಅಂತ ಕೇಳಿ, ಕಮ್ಮಿಟ್ ಆಗಿರೋದು ಹಣಗೆ, ಕಾಸು. ಎಷ್ಟು ಜನ ಅವರಪ್ಪ ಇಲ್ಲಿ. ಕಾಸು ಅನ್ನೋ ಕಾನ್ಸೆಪ್ಟ್ಗೆ ಕಮ್ಮಿಟ್ ಆಗಿದ್ದೀನಿ. ನಥಿಂಗ್ ಎಲ್ಸ್. ಏನೇನಕ್ಕೆ ಗೊತ್ತಾ ಕಮ್ಮಿಟ್ ಆಗಬೇಕು ಲೈಫ್ ಒಳಗೆ? ಒಂದು ಕಾಸು, ಒಂದು ಪೀಸು ಸಾಕು. ಆಂಟಿ ನಿಮ್ಮ ಮೇಲೆ ಹತ್ತಿಸ್ಕೊಂಡು ಹೊಂಟೋಯ್ತಾರೆ. ನಮ್ಮ ಜನ ಪೊಲೀಸ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಜನಕ್ಕೇನು ಅಂದರೆ ಹೋಗಿ ಆಕ್ಸಿಡೆಂಟಾಗಿ ಸತ್ತೋದ್ರೂ ಪರವಾಗಿಲ್ಲ, 2 ನಿಮಿಷ ಬೇಗ ಹೋಗ್ಬಿಡ್ಬೇಕು ಮನೆಗೆ. ಆವಾಗಲೇ ಸಮಾಧಾನ ನಮ್ಮ ಜನಕ್ಕೆ. ಏನೂ ಮಾಡೋಕ್ಕಾಗಲ್ಲ.
ನಮ್ಮ ದೇಶ ರೀ ಇದು, ನಮ್ಮ ದೇಶ. ಸೊ ಬನ್ನಿ ಹೊರಡೋಣ. ಅಂಕಲ್ ಬೇರೆ ಆಟ ಆಡ್ತವ್ರು ಮುಂದೆ, ಭಯ ಆಯ್ತದಪ್ಪ. ನಮ್ಮ ಬೆಂಗಳೂರೊಳಗೆ ನಾವು ಯಾರಿಗೂ ಗುದ್ದಿಯಲ್ಲ ಅಂದರೆ ನಮಗೆ ಬಂದು ಗುದ್ಬಿಡ್ತಾರೆ. ಅದರೊಳಗೆ ಹುಡುಗಿರು ಅಕ್ಕಪಕ್ಕ ಬಂದ್ರಂತೂ ಇನ್ನೂ ಜೀವನದೊಳಗೆ ಭಯ ಆಗೋಯ್ತದೆ. ಜೀವನದಲ್ಲಿ ಅವ್ರ ಅಕ್ಕಪಕ್ಕ ಬಂದ್ರೇ ಭಯ ಆಯ್ತದೆ. ಅದು ಇನ್ನು ಗಾಡಿ ತೊಗೊಂಬಂದ್ಬಿಟ್ರೆ ಪಕ್ಕಕ್ಕೆ ನಾವೇ ಗಾಡಿ ಸ್ಟ್ಯಾಂಡಾಗಿ ಸೈಡಿಗೆ ನಿಲ್ಲಿಸ್ಬಿಡ್ಬೇಕು, ಅಷ್ಟು ಭಯ ಆಯ್ತದೆ. ಹೋಗೋಣ ಸ್ಟ್ರೈಟು, ಕ್ಯಾಮ್ರಾ ಇಲ್ಲ ಅಂತೆಲ್ಲ ಹೇಳ್ತೀನಿ ಅನ್ಕೊಬಿಡಿ. ಸಿಗ್ನಲ್ ಆಗ್ತಾ ಕಾಯಿರಿ. ಲೈಫ್ ಒಳಗೆ ಯಾರೇ ಏನೇ ಮಾಡಲಿ, ಎಷ್ಟೇ ಕಷ್ಟಪಡಲಿ, ಎಲ್ಲಿಂದ ಎಷ್ಟು ದೂರ ಹೋಗಲಿ, ಒಂದೇ ಒಂದಕ್ಕೋಸ್ಕರ ಅಷ್ಟು ಕಷ್ಟಪಡ್ತೀವಿ, ಅಷ್ಟು ಆಟಗಳಾಡ್ತೀವಿ, ಅಷ್ಟು ಸಾಹಸಗಳು ಮಾಡ್ತೀವಿ ಲೈಫ್ ಒಳಗೆ. ಅದು ಏನು ಅಂದರೆ ಹಣ. ಲೈಫ್ ಒಳಗೆ ಹಣ ಮಾಡಲಿಲ್ಲ ಅಂದರೆ ನೀವು ಹಣ ಆದರೂ ಮೂಸ್ ನೋಡಲ್ವಂತ ಯಾರೂ. ಸತ್ಯ ರೀ ಅದು, ಸತ್ಯ. ಫ್ರೆಂಡ್ಸು ಫ್ಯಾಮಿಲಿ ಅನ್ಬೋದು, ಫ್ಯಾಮಿಲಿಯವರು ಅವರು ಆಸ್ತಿಗೆ ಸಾಯ್ತಾ ಇರ್ತಾರೆ, ಹೊತ್ತು ಯಾರೋ ಬಂದು ಹಣದ ಹತ್ರ ನಿಂತ್ಕೊಳ್ಳ. ಜನ್ರೇಷನ್ ಅನ್ನೋದಕ್ಕಿಂತ ರಿಯಾಲಿಟಿ ಇಟ್ಸ್ ಆರ್ಡರ್ ಬ್ರೋ. ರಿಯಾಲಿಟಿ ಅನ್ನೋದು ಎಲ್ಲದನ್ನೂ ಸಾಯಿಸಾಕ್ಬಿಡುತ್ತೆ. ಆದರೆ KLX ಇಸ್ಕೊಂಡಿರೋ ಜೀವನದಲ್ಲಿ ಒಳ್ಳೆ ಕೆಲಸ. ಹೋಗ್ಬೋಣ, ಯೋಚನೆ ಮಾಡಬೇಡ. ಹೋಗ್ಬೇಕು ಅನ್ಸ್ದಾಗ ಹೋಗ್ಬಿಡು, ತಿನ್ನಬೇಕು ಅನ್ಸ್ದಾಗ ತಿನ್ಬಿಡು. ಏನೇನು ಮಾಡಬೇಕು ಅನ್ಸುತ್ತೆ ಅವಾಗೆಲ್ಲ ಮಾಡ್ತಾ ಇರ್ಬೇಕು. ಅದನ್ನ ನೆಕ್ಸ್ಟ್ ಸೆಕೆಂಡ್ಗೆ ಇರ್ತೀವೋ ಇಲ್ವೋ ತಾಯಣೆಗೋ ಗೊತ್ತಿಲ್ಲ. ಮಾತುಗಳೇ ಬರಲ್ಲ ನಮ್ಮ ಟ್ರಾಫಿಕ್ಗೆ. ಆಯ್ ಅಕ್ಕ ಆಯ್ ಜೀವನದೊಳಗೆ ಅವರು ಬೇಜಾರಾಗ್ಬಿಟ್ಟಿರ್ತಾರೆ. ಮಖಗಳು ನೋಡಿ ನೋಡಿ, ಡಿಸೈನ್ ಮಖಗಳು. ಯಾಕೋ ಗೇರ್ ಹಾರ್ಡ್ ಆಗ್ತಿದೆಯಲ್ಲ, ವೈ ವಾಟ್ ಹ್ಯಾಪಂಡ್? ಏನಿಲ್ಲ, ಆಯಿಲೆಲ್ಲ ಉಷ್ಟಾಗ್ಬಿಡೈತಲ್ಲಿ, ಇನ್ನೇನಾಯ್ತದೆ. ಚೈನ್ ಸ್ಪ್ರೇ ಹೊಡಿಬೇಕು ಬಾಯ್ಸ್. ಗೇರು ಒಂದು ಸ್ವಲ್ಪ ಹಾರ್ಡ್ ಅನ್ನಿಸ್ತಿದೆ ಅದಕ್ಕೆ. ಅಂದರೆ ಚೈನ್ಗೆಲ್ಲ ಚೈನ್ ಸ್ಪ್ರೇ ಸ್ವಲ್ಪ ಗಾಡಿ ರೆಡಿ ಮಾಡಬೇಕು ಇವಾಗ. ಬಿಕಾಸ್ ನೆಕ್ಸ್ಟ್ ವೀಕು ಸ್ವಲ್ಪ ಪ್ಲ್ಯಾನ್ಗಳಿವೆ, ಅನ್ಪ್ಲ್ಯಾನ್ಡ್ ಪ್ಲ್ಯಾನ್ಸ್ ಅವೆಲ್ಲ. ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಆಯ್ತದೆ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಊರೊಳಗಿರಲ್ಲ ನೆಕ್ಸ್ಟ್ ವಾರ. ಸೊ ಇನ್ನೇನೋ ಕಾಂಟೆಂಟು ಇಷ್ಟ ಆಯಿತು ಅನಿಸುತ್ತೆ, ತೋರಿಸ್ತೀನಿ. ಆದರೆ ಎಲ್ಲೆಲ್ಲಿಗೆ ಹೋಗ್ತೀವಿ ಏನು ಅಂತ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಹಿಂಸೆ. ಓ ಫಕ್ ಬ್ರೋ. ನಮ್ಮ ಕಾಲೇಜ್ ಹತ್ರ ಯಾರ್ಯಾರೋ ಗರ್ಲ್ಸ್ಗಳೆಲ್ಲ ಅಡ್ಡಾಕಂಗೆ ಆಗ್ಬಿಟ್ಟವ್ರಲ್ಲ. ಹೋಗೋಣ. ಸೊ ಬಾಯ್ಸ್, ಇನ್ನೇನು ಮೇಯ್ನ ಈ ಕಾಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.